ಇನ್ನು ಡ್ಯಾಮ್ನ ಗೇಟ್ ಕೊಚ್ಚಿ ಹೋಗಿರೋದು ದುರ್ದೈವದ ಸಂಗತಿ. ತಪ್ಪಿತಸ್ಥರ ಮೇಲೆ ಸರಿಯಾದಂತ ರೀತಿಯಾಗಿ ಕ್ರಮ ಆಗಬೇಕು ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಳೆಯಾಗಿ ಜಲಾಶಯಗಳು ಬೇಗ ತುಂಬಿವೆ, ಆದರೆ ನಿರ್ವಹಣೆ ಮಾಡದೇ ಇರುವಂತವ್ರ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಇದು ದೇವ್ರು ಕೊಟ್ಟರು ಪೂಜಾರಿ ಕೊಟ್ಟಿಲ್ಲ ಅಂತಾರಲ್ಲ, ಆ ರೀತಿಯಾಗಿ ಆಗೋಗಿದೆ. ಮಳೆ ಏನೋ ಬಂದು ಚೆನ್ನಾಗಿ ನೀರು ತುಂಬಿರುವಂಥದ್ದು ಆ ಭಾಗದ ರೈತರಿಗೆ ಖುಷಿ ತಂದಿತ್ತು. ಈ ಅಧಿಕಾರಿಗಳು ಇಲಾಖೆ ಬೇಜವಾಬ್ದಾರಿತನದಿಂದ ಸಮಸ್ಯೆ ಆಗಿದೆ. ಬೇಗ ಈ ಸರ್ತೆ ಕಂಪೇರಿಟಿವ್ಲಿ ಬೇಗ ಡ್ಯಾಮ್ಗಳು ತುಂಬಿತ್ತು. ಮೇಂಟೈನ್ ಮಾಡಬೇಕು, ಅದನ್ನು ನೋಡಬೇಕು. ಮಳೆ ಬರೋಕ್ಕಿಂತ ಮೊದಲು ಇದು ಮಾಡದೇ ಇರೋರ ಮೇಲೆ ಅತ್ಯಂತ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಈಗೇನು ಇರೋದರ ವ್ಯವಸ್ಥೆಯಲ್ಲಿ ಏನು, ಯಾಕಂದ್ರೆ ಇದು ಟೆಕ್ನಿಕಲ್ ಇದೆ, ಏನು ಮಾಡಬೇಕು ಏನಿಲ್ಲ ಅನ್ನುವಂಥದ್ದು ಅಲ್ಲಿರುವಂಥ ಇಂಜಿನಿಯರ್ಸ್ ಇತ್ಯಾದಿ ಕೂಡ ತೀರ್ಮಾನ ತಗೋಬೇಕು. ಆದರೆ ಆಗಿರುವಂಥ ಸಂಗತಿ ಮಾತ್ರ ಭಾಳ ದುರ್ದೈವದ ಸಂಗತಿ. ಯಾಕಂದರೆ ದೊಡ್ಡ ಪ್ರಮಾಣದಲ್ಲಿ ನೀರು ಖಾಲಿ ಮಾಡಬೇಕಾಗಿದೆ. ಅಕಸ್ಮಾತ್ ಇದೇ ಪ್ರಮಾಣದಲ್ಲಿ ಮಳೆ ಬರಲಿಲ್ಲ ಅಂದರೆ ಡ್ಯಾಮ್ ತುಂಬಲ್ಲ. ಹಾಗಾಗಿ ಇಟ್ ಈಸ್ ವೆರಿ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಸೀರಿಯಸ್ ಆ್ಯಕ್ಷನ್ ಶುಡ್ ಬಿ ಇನಿಷಿಯೇಟೆಡ್ ಅಗೇನ್ಸ್ಟ್ ದಿ ಕನ್ಸರ್ನ್ಡ್ ಆಫೀಸರ್ಸ್. ದೊಡ್ಡ ಪ್ರಮಾಣದಲ್ಲಿ ಇನ್ನು ತುಂಗಭದ್ರಾ ಡ್ಯಾಮ್ನ ಕ್ರಸ್ಟ್ ಗೇಟ್ನ ಚೈನ್ ಕಟ್ ಆಗಿದೆ. ಮಂಗಳವಾರ ಜಲಾಶಯಕ್ಕೆ ಸಿಎಂ ಸಿದ್ದರಾಮಯ್ಯನವರು ಭೇಟಿ ಕೊಡೋರಿದ್ದಾರೆ ಅಂತ ಕಾಣಿಸುತ್ತೆ. ಜಲಸಂಪನ್ಮೂಲ ಸಚಿವರು ಹಾಗೆ ಅಧಿಕಾರಿಗಳ ಜೊತೆಗೆ ಸಿಎಂ ಚರ್ಚೆ ಮಾಡಿದ್ದಾರೆ. ಡ್ಯಾಮ್ನ ಸ್ಥಿತಿಗತಿ ಬಗ್ಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಾಹಿತಿಯನ್ನ ಕೊಡೋ ಕಾರ್ಯ ಆಗಿದೆ. ಯಾವುದೇ ಹಾನಿ ಸಂಭವಿಸದಂತೆ ಮುಂಜಾಗ್ರತೆಯನ್ನ ವಹಿಸಿ ಅಂತೇಳಿ ಸಚಿವರುಗಳು ಹಾಗೆ ಅಧಿಕಾರಿಗಳಿಗೆ ಮುಖ್ಯಮಂತ್ರಿಗಳು ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಒಂದು ಬಾಗಿನ ಅರ್ಪಿಸುವಂತ ಕಾರ್ಯ ಕೂಡ ಇತ್ತು. ಬಟ್ ಈಗ ಯಾವ ಮುಖ ಎತ್ಕೊಂಡು ಹೋಗಿ ಬಾಗಿನ ಅರ್ಪಿಸೋದು ಮತ್ತೊಂದು ಇದೆಲ್ಲ ಮಾಡೋಕ್ಕಾಗುತ್ತೆ. ಯಾಕಂತ ಆದರೆ ಇದರ ನಿರ್ವಹಣೆಗೆ ಸಂಬಂಧಪಟ್ಟಾಗೆ ಬಹಳ ಇಲ್ಲಿ ಕಾಳಜಿಯನ್ನು ಸರಿಯಾಗಿ ವಹಿಸಿಲ್ಲ ಅನ್ನುವಂಥದ್ದು ಆ ಭಾಗದ ಮಂದಿ ಕೂಡ ಈಗ ಮೇಲಿನ ಮೇಲೆ ಆರೋಪವನ್ನು ಮಾಡ್ತಾ ಇದ್ದಾರೆ. ಅದರ ನೀರಿನ ಸಾಮರ್ಥ್ಯ ಕೂಡ ಭಾಳ ಕುಗ್ಗೋಗಿ ಅದನ್ನೇನು ಮಾಡಬೇಕು ಅನ್ನುವಂಥದ್ದೇ ಭಾಳ ಗೊಂದಲ ಇತ್ತು. ಈಗ ಗೇಟ್ಗಳ ನಿರ್ವಹಣೆಯಲ್ಲೂ ಕೂಡ ಇವರು ಈ ಮಟ್ಟಿಗೆ ಅವ್ಯವಸ್ಥೆ ಮಾಡಿರುವಂಥದ್ದು ಆ ಭಾಗದ ರೈತರಿಗೆ ಭಾಳ ಹೊಡೆತ.